ಬರ್ತಾ ಇದೆಯಲ್ಲ, ಏನಾಯ್ತು? ನಾನು ಯಾರನ್ನ ಮದುವೆ ಆಗ್ಬೇಕು ಅಂತ ಹಗಲು ರಾತ್ರಿ ಕನಸು ಕಾಣ್ತಿದ್ನೋ ಆ ಗೌಳಿಗೆ ಮಗಳು ಅರ್ಪಿತಾ ನನಗೆ ಮೋಸ ಮಾಡಿ ಆ ರಾಘವನ ಮಗ ಭರತನ ಮದುವೆ ಆಗಿದ್ದಾಳೆ. ಎಲ್ಲ ನನ್ನ ಕಳಿಸಿಗೆ ಕೊಳ್ಳಿಟ್ಬಿಟ್ಲಪ್ಪ, ಕೊಳ್ಳಿಬಿಟ್ಟು. ಗೊತ್ತಿತ್ತು ಇದು ಹೀಗೇ ಆಗತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನೀನ್ ತಿಳ್ಕೊಂಡಿರೋ ಹಾಗೆ ಅವಳು ಹೆಣ್ಣಲ್ವೋ, ಗಂಟೆಗೊಂದ್ಸಲ ಬಣ್ಣ ಬದಲಾಯಿಸೋ ಉಸಿರು ಒಳ್ಳೆ. ಇವತ್ತು ನಿನ್ನ ಜೊತೆ, ನಿನ್ನೆ ಇನ್ನೊಬ್ಬರ ಜೊತೆ, ನಾಳೆ ಮತ್ತೊಬ್ಬರ ಜೊತೆ. ನೋಡು, ಆಗಿದ್ದಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ನಿನ್ನಪ್ಪ ನಾನಿಲ್ವಾ? ನಿನಗೆ ಅವಳಿಗಿಂತ ಚೆನ್ನಾಗಿರೋ ಹುಡುಗಿನ ಹುಡುಕಿ ನಾನ್ ನಿನ್ನ ಮದುವೆನ ಜಾಮ್ ಜೋಮ್ ಅಂತ ಮಾಡ್ತೀನಿ. ಮರ್ತು ಬಿಡ್ಬೇಕಾ? ನನಗೆ ಮೋಸ ಮಾಡಿರೋ ಅರ್ಪಿತಾ ಭರತ ನನಗೆ ಅನ್ಯೂನ್ಯವಾಗಿರ್ಬೇಕಾದ್ರೆ ನಾನ್ ನೋಡ್ಕೊಂಡು ಸುಳ್ಬೇಕಾ? ಇಲ್ಲಪ್ಪ, ಇಲ್ಲ. ಆ ಭರತನ ಶಿರಚ್ಛೇದನ ಮಾಡಾದ್ರೂ ಸರಿನೇ ಅರ್ಪಿತಲನ್ನ ಮರು ಮದುವೆ ಆಗೇ ಆಗ್ತೀನಿ. ಇದಕ್ಕೆ ನೀವು ಸಂಪೂರ್ಣವಾಗಿ ನನ್ನ ಕೈ ಜೋಡಿಸ್ಬೇಕು. ಕೈ ಸಾಧ್ಯವೇ ಇಲ್ಲ. ಮೊದಲೇ ಆ ನರಿ ಜಾತಿ ಕಾಳಿಂಗನ ಸಂಬಂಧ ಬೆಳೆಸೋದಂದ್ರೆ ನನಗೊಂದು ಚೂರು ಇಷ್ಟ ಇರಲಿಲ್ಲ. ಆದ್ರೂ ಮಗನಿಗೆ ಬೇಜಾರಾಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ದಿನ ಅವನ ಮನೆಗೆ ಹೆಣ್ಕೊಳ್ಳೋದಕ್ಕೆ ಬಂದಿದ್ದು. ನೋಡ, ಅವಳನ್ನ ಮರ್ತು ಬಿಡು. ಮರ್ತು ನಾನ್ ತೋರಿಸೋ ಹುಡುಗಿನ ಮದುವೆ ಆಗಿ ಆರಾಮಾಗಿರೋ. ಅವತ್ತು ನಾನು ಅರ್ಪಿತನ ಮದುವೆ ಆಗ್ತೀನಿ ಅಂದಾಗ ಅದಕ್ಕೆ ನೀವು ಒಪ್ಪಿಗೆ ಕೊಟ್ಟು ಮದುವೆ ಹಂತಕ್ಕೆ ಹೋಗಿದ್ರೆ ತಾನೆ. ಇವಾಗ್ಲೂ ಅದೇ ಹೇಳ್ತೀನಿ ಅಪ್ಪ, ನನಗೆ ಅರ್ಪಿತ ಬೇಕು ಅಂದ್ರೆ ಬೇಕು ಅಷ್ಟೇ. ನೋಡು ಧರ್ಮ, ಸುಮ್ಮನೆ ಹಠ ಮಾಡಬೇಡ. ಈ ಅಪ್ಪನೆದುರು ನೀನು ಹಠ ಮಾಡಿದೆ ಹೌದಾದ್ರೆ ನಿನ್ನ ಚಟ್ಟಾಗಿ ಎಸ್ಬಿಡ್ತೀನಿ. ಈ ಭೂಮಿಗೆ ನನಗಿಂತ ಮೊದಲು ಬಂದಿದ್ದು ನೀನ್ ತಾನೆ. ಆಗಿದ್ಮೇಲೆ ನಿನ್ನ ಪ್ರಯಾಣನೇ ಮೊದಲು ಅಂತ ಬರ್ತಿರ್ಬೇಕಲ್ವಾ? ಐ ಆಮ್ ಸೋ ಸಾರಿ ಅಪ್ಪ. ತಂದೆಗೆ ತಕ್ಕ ಮಗ ಹುಟ್ಟು ಬಿಟ್ಟಿದ್ಯಾ. ವಿಷ ಸರ್ಪನ ಮಗ್ಗಲಲ್ಲಿ ಮಲಗಿಸ್ಕೊಂಡು ನಿದ್ದೆಗೆ ಜಾರೋ ನಲ್ಲ ಕೊಡೋ ಈ ಗಜೇಂದ್ರ ಗೌಡ ತೋರಿಸ್ತೇನೆ. ಯಾಕೋ ಬಂದೆ ನೀನು ಶಿವಪೂಜೆಯಲ್ಲಿ ಕರಡಿ ಬಂದ ಹಾಗೆ? ಈಗ ನೀನೇನಾದ್ರೂ ನಿನ್ನ ಮಗನಿಗೆ ಹೊಡೆದ್ರೆ ಮಗನನ್ನು ಸಾಯಿಸಿದ ಅಪ್ಪ ಅಂತ ಜನರು ಪರವಾಗಿಲ್ಲ, ಮಕ್ಕಳು ಹುಟ್ಟಬಾರದು ಯಾರಿಗೂ. ಮರ್ಯಾದೆ ಅಲ್ಲ. ನೋಡಪ್ಪ, ನೀನೇನಾದ್ರೂ ಅಪ್ಪನಿಗೆ ಹೊಡೆದ್ರೆ ನೀನು ಅಪ್ಪನಿಗೆ ಹೊಡೆದ ಮಗ ಅಂತ. ಅಪ್ಪನೇ ಮಗನ ಸಾಯ್ತಕ್ ಬಂದ್ರೆ ಅದಕ್ಕಾಗಿ ಯಾರಾದ್ರೂ ಒಬ್ಬರು ಜೀವಂತ ಇರ್ತೀರಾ? ಅಲ್ಲ, ನೀವು ಒಬ್ಬರು ಜೀವಂತ ಇದ್ದು ಒಬ್ಬರು ಸತ್ತು ಹೋದ್ರೆ ಏನು ಪ್ರಯೋಜನ? ಈ ನಂಜಿನ ಮಾತೆಲ್ಲ ನನ್ನ ಹತ್ರ ಹೇಳ್ಬೇಡ ಕಾಳಿಂಗ. ವಿಷಯ ಏನಂತ ಕ್ಲಿಯರ್ ಆಗಿ ಹೇಳು. ವಿಷಯ ನೋಡ್ತಮ್ಮ, ನೀನೇನು ಬೇಜಾರು ಮಾಡಬೇಡ. ನೀನ್ ಆವಾಗಲೇ ಹೇಳಿದ್ದೀಯಲ್ಲ, ಏನೇಳು ಆ ಭರತನ ಶಿರಚ್ಛೇದನ ಮಾಡಿ ನಾನು ಅರ್ಪಿತಾಳನ್ನ ಮದುವೆ ಆಗ್ತೀನಿ ಅಂತ. ನೀನು ಅವನ ಶಿರಚ್ಛೇದನ ಮಾಡೋದು ಬೇಡ, ನಾನೇ ಅವನನ್ನ ಸಾಯಿಸಿ ನನ್ನ ಮಗಳ ಅರ್ಪಿತಾಳನ್ನ ತಂದು ಕಾಳಿಂಗ. ಸುಟ್ಟ ಗಾಯಕ್ಕೆ ತುಪ್ಪ ಹಚ್ಚಬೇಕೆ ವಿನಃ ಉರಿಯೋ ಬೆಂಕಿಗೆ ತುಪ್ಪ ಸುರಿಬಾರ್ದು. ಅರ್ಥ ಮಾಡ್ಕೋ ಬಾಬಾ. ಮಗನ ಆಗು ಹೋಗುಗಳ ಬಗ್ಗೆ ನೀನು ಯಾರೋ ಇವನ ಮಗನ. ಅದು ಹಾಗೆ ಬಾಬಾ, ಸಿಟ್ಟಿಗೆ ನಾವೇನಾದ್ರೂ ಕೈ ಕೊಟ್ಬಿಟ್ರೆ ತೊಂದರೆ ಯಾರಿಗೆ? ನಿಮ್ಗೆ ಅಲ್ವಾ? ಮಾತು ಮಗನು ಅದಕ್ಕಾಗಿ ಸರ್ವ ಏನು ವಿಚಾರಗಳಿಗೆ ಟೆನ್ಷನ್ಗಳಿಗೆ
ಟೆನ್ಷನ್ ಸ್ವಲ್ಪ ಮತ್ತೆ ಮಸ್ಲತ್ ಗಿಸ್ಲತ್ ಏನಾದ್ರು ಮಾಡಿದ್ಯಾ ಹಾಗೆ? ಬಾವಾ ನಿಮ್ಮಂತ ಹುಲಿ ಜೊತೆ ನಾನು ಮಸಲತ್ ಮಾಡೋದ? ಆದ್ರೂ ಕಾರ್ಯವಾಸಿ ಕತ್ತೆ ಕಾಲ ಅಂತ ಕೆಳಗಿದ್ದು ಯಾವ್ದಾದ್ರು ಇದು ಪ್ಲಿಯೋ ಆಗ್ತಾರೆ ಕುಡಿದ್ರೆ ಕುಡಿದ್ರೆ ಪ್ಲಿಯೋ ಆಗ್ತಾರೆ ಕೊಡು ಮತ್ತೆ ಚೆನ್ನಾಗಿಲ್ಲ ಕಳಿಂಗ ಇದು ಒಳ್ಳೆ ಚೆನ್ನಾಗಿಲ್ಲ. ಈಗ ನೀವು ಕುಡಿಯುತ್ತಿರುವುದು ಸರಾಯಿ ಅಲ್ಲ, ವಿಷ ಮಿಶ್ರಿತ. ನನಗೆ ಹೊಡಿತೀರೇನೋ? ಇದೇ ಕಾಳಿಂಗ ಎಡೆ ಎತ್ತಿ ಗಂಜಿಸಿ ವಿಷ ಬಿಟ್ಟರೆ ಸಾಕು, ಸರ್ವನಾಶ. ಈಗ ಇವರಿಬ್ಬರ ಹೆಣವನ್ನ ಆತ್ಮಹತ್ಯೆ ಅಂತ ಪೊಲೀಸರಿಂದ ರಿಪೋರ್ಟ್ ಮಾಡಿಸಿ ನನ್ನಡಿಯ ಚೇತನನಿಂದಲೇ ಇವರ ಉತ್ತರ ಕ್ರಿಯೆಯನ್ನ ಮುಗಿಸಿ ಇವರ ಸರ್ವಾಸ್ತಿಗೂ ನನ್ನ ಮಗಳನ್ನೇ